ಏನ್ ಮೇಡಮ್ ಅವ್ರ ಇವತ್ತು ಹಿಂಗ್ ಮಾಡ್ತಿದ್ರಿ ಅಲ್ಲ ಅಲ್ಲ ನನ್ನ ಕೈಲೇ ಕುಂಕುಮ ಮಾಡಿಸ್ಕೊಂಡ್ರಿ, ನನ್ನ ಕೈಲೇ ಹೂ ಮುಡಿಸ್ಕೊಂಡ್ರಿ, ನನ್ನ ಕೈಲೇ ತಾಳಿಗೂವೆ ಕುಂಕುಮ ಮಾಡಿಸ್ಕೊಂಡ್ರಿ ಅಲ್ಲ, ಯಾಕೆ ಮೇಡಮ್ ಅವರೇ? ಸಿದ್ದು ಅವರೇ, ತಾಳಿ ಬೆಲೆ ಏನು ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಕುತ್ತಿಗೆಗೆ ತಾಳಿ ಬೀಳ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಇವಳು ನಮ್ ಲಕ್ಷ್ಮಿ ಮಗಳು ಭಾವನಾ ಅಂತ. ಜಾತಕದಲ್ಲಿ ಏನೋ ದೋಷ ಇದೆಯಂತೆ. ಎಷ್ಟು ಗಂಡುಗಳು ನೋಡಕ್ ಬಂದ್ರು ಒಂದ್ ಗಂಡು ಒಪ್ಕೋತಾ ಇಲ್ಲ ಈ ಹುಡುಗಿನ. ವಯಸ್ಸು 32 ದಾಟು, ಇನ್ನೆಲ್ಲಿ ಮದ್ವೆ ಆಗತ್ತೆ? ನಿಮ್ ಮಗಳಿಗೆ ವಯಸ್ಸು ಮೀರಿದೆ, ಏನ್ ದೋಷನೋ ಏನೋ, ಸಾವಾಸನೆ ಬೇಡ ಅಂತ ಎಲ್ರು ಹೇಳ್ತಾರೆ. ನನ್ ಮಗಳಿಗೆ ನನ್ ಕೈಯ ಮಾಡಿದ್ಲು ದೇವ್ರೆ, ನಾನ್ ಏನಂತ ಪಾಪ ಮಾಡಿದ್ದೀನಿ? ಈ ತರ ಹೆತ್ತ ಕರಳಿಗೆ ಬೆಂಕಿ ಹಾಕ್ತಾ ಇದೆಯಲ್ಲ. ಹರಕೆ ಕಟ್ಟಿಲ್ದೇ ಇರೋ ದೇವ್ರೇ ಇಲ್ಲ, ಹೋಗದೆ ಇರೋ ದೇವಸ್ಥಾನನೇ ಇಲ್ಲ. ಆದ್ರೆ ಆ ದೇವ್ರು ಯಾವುದೋ ದಾರಿಯಲ್ಲಿ ನಿಮ್ ಕೈಯಾರೇನೆ ನನ್ ಕುತ್ತಿಗೆಗೆ ತಾಳಿ ಬೀಳ್ಬೇಕು ಅನ್ನೋ ಹಾಗೆ ಮಾಡ್ದ. ಒಂದಂತೂ ನಿಜನೇ ಮೇಡಮ್ ಅವರೇ, ಅತ್ತೆ ಮಾವ ನಿಮ್ ಮದುವೆ ಮಾಡೋದಕ್ಕೆ ಅಂತ ಕಷ್ಟಪಟ್ಟವ್ರೆ. ಆದ್ರೂ ಈ ತಾಳಿ ನಾನು ಯಾವಾಗ್ಲೂ ಕಟ್ಟಿದಲ್ವೇ, ಈಗ ಹೌದು ಸಿದ್ದು ಅವರೇ, ಇಷ್ಟು ದಿವಸ ಈ ತಾಳಿ ಕಟ್ಟಿರೋರ್ನ ಗಂಡ ಅಂತ ಒಪ್ಕೊಂಡಿರ್ಲಿಲ್ಲ, ಸ್ವೀಕಾರ ಮಾಡಿರ್ಲಿಲ್ಲ. ಆದ್ರೆ ಈಗ ನಿಮ್ಮನ್ನ ಮನ್ಸಾರೆ ನನ್ನ ಗಂಡ ಅಂತ ಒಪ್ಕೊಂಡಿದ್ದೀನಿ. ಅದಕ್ಕೆ ಈ ತಾಳಿಗೆ ಸಿಗ್ಬೇಕಾಗಿರೋ ಗೌರವ ಎಲ್ಲ ಸಿಗ್ಲಿ ಅಂತಾನೆ ನಿಮ್ಮನೇಲಿ ಕರ್ಕೊಂಡ್ಬಂದೆ. ಸರಿ ಮೇಡಮ್ ಅವರೇ, ಪೂಜೆ ಎಲ್ಲ ಆಯ್ತಲ್ವೇ? ಬನ್ನಿ ಈಗ ಮನೆಗೆ ಹೋಗುಮ್ಮ. ಸಿದ್ದು ಅವರೇ, ಗಂಡ ಹೆಂಡತಿ ಇಬ್ರು ಹೊರಗೆ ಬಂದಿದೀವಿ, ಹೆಂಡತಿನೆಲ್ಲಾದ್ರೂ ಹೊರಗೆ ಕಟ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಮನೆಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ? ಇದೇನು ಮೇಡಮ್ ಅವರೇ ಹಿಂಗನ್ಬಿಟ್ರಿ? ಇಲ್ಲ ಮತ್ತೆ, ನೆನ್ನೆ ನನ್ನ ಆಸೆಗಳೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡೆ, ಈಗ ನೀವು ನಿಮ್ಮ ಆಸೆಗಳೆಲ್ಲ ನನ್ನ ಹತ್ರ ಹೇಳ್ಕೋಬೇಕಲ್ವಾ? ನನ್ನನ್ನೆಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋಗಿ ಸಮಯ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮೇಡಮ್ ಅವರೇ ನೀವ್ ಹಿಂಗೆ ಹೇಳ್ತಿದ್ರಿಯಾ? ನಾನೇ ಹೇಳ್ತಿದ್ದೀನಿ. ನೀವ್ ಹೇಳೋದೆಲ್ಲ ಸರಿನೇ. ಗಂಡ ವಯಸ್ಸಲ್ಲಿ ದೊಡ್ಡವನಾಗಿರ್ಬೇಕು, ಹೆಂಡತಿ ಚಿಕ್ಕವಳಾಗಿರ್ಬೇಕು. ಆಗ ಹೆಂಡತಿ ಗಂಡನಿಗೆ ಸೇವೆ ಮಾಡ್ಕೊಂಡಿರ್ಬೇಕು. ಇದೇ ತಾನೇ ನಿಮ್ಮ ಮಾತಿನ ಅರ್ಥ? ಇದನ್ನೆಲ್ಲ ನಾನು ಒಪ್ಕೋತೀನಿ. ಆದ್ರೆ ಪ್ರೀತಿ ಯಾರಿಗೆ ಯಾವಾಗ ಬೇಕಾದ್ರೂ ಯಾವ ವಯಸ್ಸಲ್ಲಾದ್ರೂ ಹುಟ್ಟಬಹುದು. ಪ್ರೀತಿಸೋಕೆ ಬೇಕಾಗಿರೋದು ವಯಸ್ಸಲ್ಲ, ಭಾವನೆಗಳು. ಆ ಭಾವನೆಗಳಿಗೆ ಗೌರವ ಕೊಡೋದು ಎಲ್ರ ಧರ್ಮ. ಏನ್ ಹೇಳಿದ್ರಿ ಮೇಡಮ್ ಅವರೇ? ಅದಕ್ಕೆ ನೀವಂದ್ರೆ ನಂಗೆ ಇಷ್ಟ. ಸಿದ್ದು, ಅವಳೇನೋ ಹೇಳ್ತಾಳೆ ಅಂದ್ರೆ ನೀನು ಹಂಗೆ ಮಾತಾಡ್ತಿದೀಯಲ್ಲಪ್ಪ. ಹೇ, ಈಗ ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪದೆ ವಿಶಾಲಮ್ಮ ಅವರೇ? ಅಲ್ಲ, ನಂಗೆ ಗೊತ್ತಿಲ್ಲದೆ ಒಂದ್ ಮಾತು ಕೇಳ್ತೀನಿ. ನಾವ್ ಯಾಕೆ ಹೆಂಡತಿ ಮಾತ್ರ ಗಂಡನ ಸೇವೆ ಮಾಡ್ಬೇಕು ಅನ್ಕೋಬೇಕು? ಗಂಡನೂ ಹೆಂಡತಿ ಸೇವೆ ಮಾಡ್ಬೋದಲ್ವೇ? ಏನಂದೆ? ಗಂಡನೇ ಹೆಂಡ್ರು ಸೇವೆ ಮಾಡೋದಾ? ಅದ್ರಲ್ಲಿ ತಪ್ಪೇನೈತೆ? ಈ ಭೂಮಿ ಮ್ಯಾಕೆ ಹೆಣ್ಣಿಗೆ ದೇವತೆ ಸ್ಥಾನ ಇದೆ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವ್ರು ಇರ್ತಾರೆ ಅನ್ನೋ ಮಾತನ್ನ ಕೇಳಿದ್ದೆ ನಿಮ್ಮ? ಹೆಣ್ಣು ತಾಯಿಯಾಗಿ, ಅಕ್ಕಂಗಿರಾಗಿ, ಹೆಂಡತಿಯಾಗಿ ನಮ್ಮ ಜೀವನನೇ ಬೆಳೀತಾಳೆ ಅಂದ್ಮ್ಯಾಕೆ ಅವಳಿಗೆ ಸೇವೆ ಮಾಡೋದ್ರಾಗೆ ತಪ್ಪೇನಿದೆ ವಿಶಾಲಮ್ಮ ಅವರೇ? ನನಗಂತೂ ನನ್ನ ಹೆಂಡತಿಗೆ ಸೇವೆ ಮಾಡೋ ಭಾಗ್ಯ ಸಿಕ್ಕದೆ. ನಿಮಗೆ ನಿಮ್ಮ ಗಂಡನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಪುಣ್ಯ ಇಲ್ಲ ಅಂತ ಬೇರೆಯವ್ರ ಜೀವನ ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ತಪ್ಪಲ್ವೇ? ನನಗೆ ಯಾರ ಮನೆ ವಿಷಯನೂ ಬೇಕಾಗಿಲ್ಲ ಕಣಪ್ಪ. ಏನೋ ನಮಗ್ ಗೊತ್ತಿರೋ ಹುಡುಗ ಅಂತ ಹೇಳ್ದೆ. ನಿಮ್ಮ ಅಮ್ಮ ಯಾವಾಗೂ ನೊಂದ್ಕೊಳ್ತಾ ಇರ್ತಾಳೆ, ಹೊಸಿ ಅದನ್ನ ಯೋಚನೆ ಮಾಡ್ಬೇಕಲ್ವಾ? ವಿಶಾಲಮ್ಮ ಅವರೇ, ಒಂದು ಕೆಲಸ ಮಾಡಿ, ಇಲ್ಲಿ ಬಂದು ಕಣಿ ಹೊಡಿಯೋ ಬದಲು ನಮ್ಮ ಒಬ್ಬಂತ ಹೋಗಿ, ಮಗ ಏನೋ ಆಸೆ ಪಟ್ಟು ಮದುವೆ ಆಗ್ಬಿಟ್ಟವನೆ, ಅವನ ಆಸೆ ಪಟ್ಟಂಗೆ ಬದುಕಲಿ, ನೀಮೂ ಮಗ ಸೊಸೆ ಚಂದಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಡು, ಆಯ್ತಾ?
ಸರ್ ಈ ವಿಷಯವಾಗಿ ಇನ್ನೊಂದ್ಸರಿ ಏನಾದರೂ ಯೋಚನೆ ಮಾಡ್ಬೋದಾ? ಬೇರೆ ಏನಾದರೂ ದಾರಿ ಇದೆಯಾ ಅಂತ. ಏಯ್ ಸಾಹೇಬ್ರೆ, ಅಪ್ಪಯ್ಯ ಏನ್ ಹೇಳಿದ್ರು ಅದ್ ಬಿಟ್ಟು ಬೇರೆ ದಾರಿ ನೋಡಿ, ಅದ್ ಬಿಟ್ಟು ಬೇರೆ ದಾರಿ ನೋಡಿ ಅಂತಿರಲ್ರಿ. ಏನು ವೆಂಕಿನ ನಮ್ ಜೊತೆ ಕಳಿಸ್ಕೊಡ್ತಿರೋ ಇಲ್ವೋ ಹೇಳಿ, ಇಲ್ಲ ಅಂದ್ರೆ ನಾವು ಬೇರೆ ಆಫೀಸರ್ನ ನೋಡ್ಕೋತೀವಿ. ಕೊಡೋದು ಕೊಟ್ರು ಎಷ್ಟ್ರಿ ಮಾತಾಡ್ತೀರ ನೀವು? ಅದು ಹಾಗಲ್ಲ ಸರ್, ನಿಮ್ಮ ತಂದೆಯವರು ಬೇರೆ ಒಂದು ಪ್ಲಾನ್ ಹೇಳಿದ್ದಾರೆ. ಸಾಹೇಬ್ರೆ, ಏನು ಹೇಳಕ್ ಬಂದು ನಿಲ್ಸ್ಬಿಟ್ರಿ ಸಾಹೇಬ್ರೆ? ಹೇಳಿ, ಅಪ್ಪಯ್ಯ ಏನು ಹೇಳಿದ್ರು? ಏನಿಲ್ಲ ಬಿಡಿ ಸರ್. ಮಾಡಿದಿರಿ ತಾನೇ? ಅದೇನು ಅಂತ ಹೇಳಿ ಅಪ್ಪಯ್ಯ. ಬೆಂಕಿಗೇನು ತೊಂದರೆ ಮಾಡೋದಿಲ್ಲ ತಾನೇ? ಲೇ ಮಗಡ, ಅಲ್ಲ ಏನ್ಲ ನಿನ್ಲಿ ಸುಮ್ಕೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ? ಅವ್ನು ನಮ್ಮ ಸಂಬಂಧ ಅಂದ್ಮೇಕೆ ಅವ್ನು ಉಳ್ಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ವೇ? ಸುಮ್ಮನೆ ಏನಾದರೂ ಅವ್ನಿಗೆ ತೊಂದರೆ ಕೊಟ್ಬಿಟ್ರೆ ನಾವು ಬಿಟ್ಬಿಟ್ಟೇವೆ. ನೋಡು, ನಾನೆಲ್ಲ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ನೋಡ್ಕೋತಾರೆ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಕಿರು. ನಡ ಬಾ, ಮನ್ಗೋಗಮ್ಮ ನಾವು. ಅಪ್ಪಯ್ಯ, ಇದೇನ್ ಮಾತಾಡ್ತಾ ಇದ್ರಿ? ಬೆಂಕಿನ ಜೊತೆಲಿ ಕರ್ಕೊಂಡು ಹೋಗದೆ ಅದಂಗ್ ನಾವಿಬ್ರೇ ಹೋಗ್ಬಿಡಕ್ಕಾದದು? ಅವನು ಕರ್ಕೊಂಡೆ ಹೋಗುಮ. ಏ ಮರ್ಗೋಡ, ನಿನ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ನಂಗೆ ಗೊತ್ತಾಯ್ತಾ ಇಲ್ಲ. ಸಾಹೇಬ್ರು ಹೇಳ್ತಾವ್ರೆ ಅಲ್ಲೆಲ್ಲ CCTVಗಳು ಅದೇವೆ ಅಂತ. ನೀನು ಈಗ ಹೋಗಿ ವೆಂಕಿ ಹತ್ರ ಮಾತಾಡ್ತಾ ಇದ್ರೆ ಆ CCTVಲೆಲ್ಲ ರೆಕಾರ್ಡ್ ಆಗಕ್ಕಿಲ್ವೇ? ಅದು ನಮ್ಮ ತಲೆಗೆ ಬರೋಕ್ಕಿಲ್ವೇ?